ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ದೇವ ಸಮಾಧಾನ ನಿಮ್ಮನ್ನು ಆವರಿಸುವುದು. ಅದಕ್ಕೆ ಆಧಾರ ವಾಕ್ಯ ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 7ನೇ ವಚನ. ಆಗ ಎಲ್ಲ ಗ್ರಹಿಕೆಯನ್ನು ಮೀರುವ ದೇವ ಶಾಂತಿಯು ನಿಮ್ಮ ಹೃದಯಗಳನ್ನು, ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು. ಈ ಲೋಕದಲ್ಲಿ ಅನೇಕ ಕಾರಣಗಳಿಂದ ನಮ್ಮ ಮನಸ್ಸು ಅಶಾಂತವಾಗುತ್ತದೆ. ಸಮಸ್ಯೆಗಳು, ಭಯಗಳು, ಆರ್ಥಿಕ ಚಿಂತೆಗಳು, ಕುಟುಂಬ ಸಮಸ್ಯೆಗಳು ಇವೆಲ್ಲವೂ ನಮ್ಮ ಹೃದಯವನ್ನು ಕಳವಳಗೊಳಿಸುತ್ತದೆ. ಆದರೆ ದೇವರು ತನ್ನ ಮಕ್ಕಳಿಗೆ ಲೋಕವು ಕೊಡಲಾರದ ಒಂದು ವಿಶೇಷವಾದ ದೈವಿಕ ಸಮಾಧಾನವನ್ನು ಕೊಡುವೆನು ಎಂಬುದಾಗಿ ವಾಗ್ದಾನ ಮಾಡಿದ್ದಾರೆ. ನೋಡ್ರಿ, ಈ ಲೋಕದ ಶಾಂತಿ ಸಮಾಧಾನ ತಾತ್ಕಾಲಿಕವಾದದ್ದು. ಅದು ಪರಿಸ್ಥಿತಿಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಪರಿಸ್ಥಿತಿ ಚೆನ್ನಾಗಿದ್ದರೆ ಶಾಂತಿ ಸಮಾಧಾನ ಅವರಿಗಿರುತ್ತದೆ. ಆದರೆ ಸಮಸ್ಯೆ ಬಂದರೆ ಅವರು ಮನ ಸಮಾಧಾನವನ್ನು, ಶಾಂತಿಯನ್ನು ಕಳೆದುಕೊಂಡು ಬಿಡುತ್ತಾರೆ. ಆದರೆ ದೇವರು ಕೊಡುವ ಸಮಾಧಾನ ಅದಕ್ಕಿಂತ ವಿಭಿನ್ನ ರೀ. ಅದು ಹೊರಗಿನ ಪರಿಸ್ಥಿತಿಗಳಿಂದ ಬರುವಂಥದ್ದಲ್ಲ. ಅದು ಯೇಸುವಿನ ಸಾನ್ನಿಧ್ಯದ ಮೇಲೆ ಅವಲಂಬಿತವಾಗಿರುತ್ತದೆ. ಅಥವಾ ದೇವರ ಪ್ರಸನ್ನತೆಯಿಂದ ನಮಗೆ ಆ ದೈವಿಕ ಸಮಾಧಾನ ಸಿಗುವಂಥದ್ದಾಗಿದೆ. ಅದಕ್ಕೆ ಯೇಸು ಸ್ವಾಮಿ ಹೇಳಿದರು, ನಾನು ನಿಮಗೆ ಕೊಡುವಂಥ ಸಮಾಧಾನ ಲೋಕ ಕೊಡುವ ರೀತಿಯಲ್ಲಿ ನಾನು ಕೊಡುವುದಿಲ್ಲ. ನನ್ನ ಸಮಾಧಾನ ಅದು ಯಾವಾಗಲೂ ನಿಮಗೆ ಇರ್ತದೆ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದರು. ಒಮ್ಮೆ ಶಿಷ್ಯರು ಸಮುದ್ರದಲ್ಲಿ ಬಿರುಗಾಳಿಯನ್ನು ಎದುರಿಸುತ್ತಿದ್ದರು. ಅಲೆಗಳು ಭಯಂಕರವಾಗಿ ಬಡಿಯುತ್ತಿದೆ. ಆದರೆ ಯೇಸು ಸ್ವಾಮಿ ಒಂದು ಮಾತು ಹೇಳಿದ್ರೆ, ಬಿರುಗಾಳಿ ನೀನು ಶಾಂತವಾಗಂತ ಹೇಳಿದಾಗ ತಕ್ಷಣ ಶಾಂತವಾಯಿತಂತೆ. ಅದೇ ರೀತಿ ನಮ್ಮ ಜೀವಿತದಲ್ಲಿ ಕೂಡ ಯಾವೆಲ್ಲ ಸಂಗತಿಗಳು, ನೀವು ಹೋರಾಟಗಳ ಮಧ್ಯದಲ್ಲಿ, ಸವಾಲುಗಳ ಮಧ್ಯದಲ್ಲಿ, ಬಹಳ ನಿಮ್ಮ ಜೀವಿತದಲ್ಲಿ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಹಾದು ಹೋಗುತ್ತಿರಬಹುದು. ಆದರೆ ದೇವ ಸಮಾಧಾನ, ದೇವರ ಒಂದು ಮಾತು ಹೇಳಿದ್ರೆ ಎಲ್ಲವೂ ಶಾಂತಗೊಳ್ಳುತ್ತದೆ. ಅದಕ್ಕೆ ಅಪೊಸ್ತಲ ಪೌಲನು ಬಹಳ ಶ್ರೇಷ್ಠ ರಹಸ್ಯ ಹೇಳ್ತಾನೆ. ಏನಂತ ಹೇಳಿದ್ರೆ, ನೀವು ಚಿಂತೆ ಬಿಟ್ಟು ಪ್ರಾರ್ಥನೆ ಮಾಡ್ರಿ. ಫಿಲಿಪ್ಪ ಪತ್ರಿಕೆ 4:6ನೇ ವಚನ ನೋಡ್ರಿ. ಯಾವ ವಿಷಯದಲ್ಲಾದರೂ ನೀವು ಚಿಂತಿಸಬೇಡ್ರಿ, ಎಲ್ಲ ವಿಷಯಗಳಲ್ಲಿ ಪ್ರಾರ್ಥನೆ ಮತ್ತು ಕೃತಜ್ಞತೆಯಿಂದ ನಿಮ್ಮ ಮನವಿಗಳನ್ನು ದೇವರಿಗೆ ತಿಳಿಸಿರಿ. ನಾವು ಪ್ರಾರ್ಥನೆ ಮಾಡಿದಾಗ ದೇವರು ನಮ್ಮ ಚಿಂತೆಯನ್ನು ತೆಗೆದು ನಮಗೆ ಸಮಾಧಾನವನ್ನು ಕೊಡುತ್ತಾರೆ. ಈ ದೈವಿಕ ಸಮಾಧಾನವು ಕಾವಲುಗಾರನಂತೆ ನಮ್ಮ ಹೃದಯವನ್ನು ಕಾಯುತ್ತದೆ. ಅದು ಭಯವನ್ನು ದೂರ ಮಾಡುತ್ತದೆ, ಆತಂಕವನ್ನು ಶಾಂತಗೊಳಿಸುತ್ತದೆ ಮತ್ತು ನಮ್ಮ ಮನಸ್ಸಿಗೆ ಒಂದು ವಿಶ್ರಾಂತಿಯನ್ನು ಕೊಡುತ್ತದೆ. ಈ ಲೋಕದಲ್ಲಿ ನಿಜವಾದ ಸಮಾಧಾನವನ್ನು ನೀಡಬಲ್ಲವರು ಒಬ್ಬರೇ. ಇನ್ನೊಂದು ಸಾರಿ ಹೇಳ್ತಾನೆ, ಈ ಲೋಕದಲ್ಲಿ ನಿಜವಾದ ಸಮಾಧಾನವನ್ನು ಕೊಡಬಲ್ಲವರು ಒಬ್ಬರೇ, ಅವರೇ ಯೇಸು ಸ್ವಾಮಿಯವರು. ಅವರನ್ನು ಬಿಟ್ಟರೆ ನಿಜವಾದ ಸಮಾಧಾನ ಯಾರಿಗೂ ಕೊಡಲಿಕ್ಕೆ ಸಾಧ್ಯವಿಲ್ಲ. ಪ್ರೀತಿಯುಳ್ಳ ದೇವಜನರೇ, ನಿಮ್ಮ ಚಿಂತೆಗಳ ಮಧ್ಯದಲ್ಲಿ, ಗಡಿಬಿಡಿಗಳ ಮಧ್ಯದಲ್ಲಿ, ಕಳವಳಗಳ ಮಧ್ಯದಲ್ಲಿ ಪ್ರಾರ್ಥನೆ ಮಾಡಿರಿ. ದೇವರ ವಾಕ್ಯ ಧ್ಯಾನಿಸ್ರಿ. ನಿಮ್ಮ ಹೃದಯವನ್ನು ಯೇಸುವಿಗೆ ಅರ್ಪಿಸ್ರಿ. ಸಮಾಧಾನದ ಪ್ರಭು ನಿಮ್ಮ ಜೀವಿತದಲ್ಲಿ ಬರುವಾಗ, ನಿಮ್ಮ ಮನದೊಳಗೆ ಬರುವಾಗ, ನಿಮ್ಮ ಜೀವನದ ಬಿರುಗಾಳಿ ಎಲ್ಲವೂ ಅಲೆಗಳು ಶಾಂತಗೊಳ್ಳುವಂಥದ್ದಾಗಿದೆ. ಹಾಗಾದರೆ ನಿಮ್ಮ ಹೃದಯ, ನಿಮ್ಮ ಮನೆ, ನಿಮ್ಮ ಕುಟುಂಬ ಈ ದಿನ ಒಂದು ದೈವಿಕ ಸಮಾಧಾನದಿಂದ ದೇವರು ಸ್ತೋತ್ರ ಕೊಡಲಿಕ್ಕಿದ್ದಾರೆ. ದೇವರು ಆಳ್ವಿಕೆ ಮಾಡಲಿಕ್ಕಿದ್ದಾರೆ. ನಂಬಿ ದೇವರಿಗೆ ಸ್ತೋತ್ರ ಮಾಡಿ, ದೇವರೇ ಆ ದೈವಿಕ ಸಮಾಧಾನವನ್ನು ಕೊಡ್ರಿ ಎಂಬುದಾಗಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ಲೋಕದಲ್ಲಿ ಯಾರು ಕೊಡದ, ಎಲ್ಲಿ ಕೊಡದ ಒಂದು ದೊಡ್ಡ ದೈವಿಕ ಸಮಾಧಾನವನ್ನು ಕೊಡುವಂಥ ದೇವರು ನೀವಾಗಿದ್ದೀರ ಸ್ವಾಮಿ. ಈ ಸಮಯದಲ್ಲಿ ಸ್ವಾಮಿ, ನಾವು ನಿಮ್ಮನ್ನು ನೋಡಿ ದೃಷ್ಟಿಸಿ ಪ್ರಾರ್ಥಿಸ್ತೇವೆ. ದೇವರೇ, ನಮ್ಮ ಜೀವಿತದಲ್ಲಿ ಕೂಡ ಸ್ವಾಮಿ ದೇವರೇ, ನೀವು ವಾಗ್ದಾನ ಮಾಡಿದ ಹಾಗೆ ಒಂದು ದೈವಿಕ ಸಮಾಧಾನ ದೇವರೇ ನಮ್ಮ ಜೀವಿತವನ್ನು ಆಳ್ವಿಕೆ ಮಾಡಲಿ. ಯಾವೆಲ್ಲ ಕಾರ್ಯಗಳು ನಮ್ಮನ್ನು ತೊಂದರೆ ಪಡಿಸುತ್ತಿದೆಯೋ, ಯಾವೆಲ್ಲ ಕಾರ್ಯಗಳು ಬಿರುಗಾಳಿಯ ಅನುಭವಗಳಿದೆಯೋ ಎಲ್ಲವೂ ಸ್ವಾಮಿ ದೇವರೇ ಯೇಸುವಿನ ನಾಮದಲ್ಲಿ ನೀವು ಒಂದು ಮಾತು ನುಡಿಯಿರಿ, ಎಲ್ಲವೂ ಶಾಂತವಾಗಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಅದ್ಭುತ ನಡೆಯಲಿ ಸ್ವಾಮಿ. ಒಪ್ಪಿಸಿಕೊಡ್ತೇವೆ. ಈ ದಿನ ಕೂಡ ಈ ವಿಡಿಯೋನ ವಾಚ್ ಮಾಡಿದ ಪ್ರತಿಯೊಬ್ಬರನ್ನು ಬ್ಲೆಸ್ ಮಾಡಿರಿ.
ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್ ಆಮೇನ್. ಹಾಗಾದರೆ ಪ್ರೀತಿಯುಳ್ಳ ದೇವಜನರೇ, ಸಮಾಧಾನದ ಕರ್ತನಾದ ದೇವರು ನಮಗೆ ದೈವಿಕವಾದ ಸಮಾಧಾನವನ್ನು ಕೊಟ್ಟು ದೇವರು ನಡೆಸಲಿಕ್ಕಿದ್ದಾರೆ. ದೇವರ ಸಮ್ಮುಖವನ್ನು ಹುಡುಕಿರಿ, ಪ್ರಾರ್ಥಿಸಿರಿ, ಸಮಾಧಾನ ನಿಮ್ಮದಾಗುವುದು. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.